ತಂದೆ ಸಿದ್ದರಾಮೇಶ್ವರ ಕಾಡು ತಿರುಗಿ ಕಟ್ಟಿಗೆ ಹೊರೆ ಮಾಡಿ ಮಾರಿದರು. ಈ ಬಡವರ ಹೊಟ್ಟೆಗೆ ಹಿಟ್ಟಿಲ್ಲದಂತಾಯಿತೆ. BA ಓದಿರುವ ನಮ್ಮಣ್ಣನ ಬಾಳು ಕಣ್ಣೀರಿನ ಕಡಲು. ಅವನ್ಯಾವ ತಪ್ಪು ಮಾಡಿದಾನಂತ ಇವ್ರಿಗೆ ಚಿತ್ರಹಿಂಸೆ ಕೊಡ್ತಾ ಇದೆಯಾ ತಂದೆ? ಹೊತ್ತು ಹುಡುಗಿ ಉರಿ ಬಿಸಿಲಲ್ಲಿ ಇಂಥ ಕೆಟ್ಟ ಕಾಡಿನಲ್ಲಿ ಹೊತ್ತು ಮುಳುಗುವವರೆಗೂ ನಾವು ಕಟ್ಟಿಗೆ ಮಾರಿ ಮಾಡಿದ್ರು ಸಹಿತ ಈ ಬಡವರ ಹೊಟ್ಟೆಗೆ ಹಿಟ್ಟಿಲ್ಲದಂತಾಯಿತೆ. ಈ ಬಡವರ ಹೊಟ್ಟೆಗೆ ತನ್ನ ಕಾಣದಂತಾಯ್ತು ನಮ್ಮ ಬಾಳು. ತಂದೆ, ಈಗಿನ ದುಷ್ಟ ಶ್ರೀಮಂತರ ದರ್ಪ ದಿನ ದಿನ ಹೆಚ್ಚಾಗಿ ನಮ್ಮಂಥ ಬಡವರ ಬದುಕು ಮಂದಾಗಿ ಹೋಗಿದೆ. ನಮ್ಮನ್ನ ಕೈ ಹಿಡಿದು ಕಾಪಾಡಲಾರೆ ತಂದೆ, ತಂಗಿ ಜೋಜಿ, ತಂಗಿ, ಇದೇ ನಮ್ಮ ನಿನ್ನ ಕಾಲು ರಕ್ತವಾಗಿ ಬಿಟ್ಟಿದೆ. ನನ್ನನ್ನು ಕ್ಷಮಿಸಿ ಬಿಡು ಅಪ್ಪ. ಈ ನಿನ್ನ ಸ್ಥಿತಿಗೆ ನಾನೇ ಕಾರಣನಾದ. ಶೇಷನ್, ಹೋಗ್ಲಿ ಬಿಡಿ, ಸಮಾಧಾನ ಮಾಡ್ಕೊಳ್ಳಿ. ಯಾಕಂದ್ರೆ ಆ ದೇವರು ತುಂಬಾ ಕೆಟ್ಟವನು. ಒಳ್ಳೆಯವ್ರಿಗೇನೆ ಬಡತನ ನೀಡ್ತಾನೆ ಇರ್ತಾನೆ. ಇದು ನಮ್ಮ ಪಾಲಿಗೆ ಬಂದ ಪಂಚಾಮೃತ ಸವಿತಾ. ಜ್ಯೋತಿ, ಮುಳ್ಳು ಚುಚ್ಚಿ ರಕ್ತ ಸೋರ್ತಿರುವ ಆ ನಿನ್ನ ಕಾಲನ್ನು ನನ್ನ ಕಣ್ಣಿಂದ ನೋಡಕ್ಕಾಗ್ತಿಲ್ಲ. ನೋಡು, ನನ್ನ ಚಪ್ಲೇನ ನೀನ್ ಹಾಕೋ. ಬೇಡ ಸವಿತಾ, ನಾನೇ ಚಪ್ಪಲಿಗಳನ್ನ ಹಾಕಿಕೊಂಡ್ರೆ ನಮಗೆ ಬಂದಿರುವ ಬಡತನ ಜ್ವರ ಕಡಿಮೆ ಆಗುತ್ತದೆ ಏನು? ಜ್ಯೋತಿ, ನಿನ್ನ ಬಡತನ ಕಡಿಮೆ ಮಾಡಬೇಕು ಅಂತ ನಾನು ಈ ಚಪ್ಪಲಿ ಕೊಡ್ತಾ ಇಲ್ಲ. ನಾನು ಒಂದು ಹೆಣ್ಣು, ಇನ್ನೊಂದು ಹೆಣ್ಣಿನ ಸಂಕಟ ಏನು ಅಂತ ಅರ್ಥ ಮಾಡಿಕೊಂಡು ನಾನೇನು ಕೊಡ್ತಾ ಇದ್ದೀನಿ. ನೋಡು, ನೀ ನನ್ನ ಬಗ್ಗೆ ಚಿಂತೆ ಮಾಡಬೇಡ. ನಮ್ಮ ಅಣ್ಣಂದ್ರಿಗೆ ಹೇಳಿದ್ರೆ ಒಂದು ಜೊತೆ ಅಲ್ಲ, ನನಗೆ 2 ಜೊತೆ ಚಪ್ಪಲಿ ಕೊಡಿಸ್ತಾರೆ. ಅದಕ್ಕೆ ನೀನು ಈ ಚಪ್ಪಲಿ ಹಾಕೋ. ಒಂದು ವೇಳೆ ನೀನೇನಾದರೂ ಒಲ್ಲ ಅಂತ ಹೇಳಿದ್ರೆ ನನ್ನ ಮೇಲೆ ಆಣೆ ಆಗಿದೆ. ಆಯ್ತು ಸವಿತಾ. ಜ್ಯೋತಿ, ನಿನ್ನ ಮುಖ ನೋಡಿ ಬಾಡೋಗಿದ್ದು ನೋಡಿದ್ರೆ ನೀನು ಊಟ ಮಾಡಿಲ್ಲ ಅಂತ ಕಾಣಿಸುತ್ತೆ. ಬಾ, ನಾನು ಬುತ್ತಿ ತಂದಿದ್ದೀನಿ, ನಾನು ಊಟ ಮಾಡಿಸ್ತೀನಿ. ಸವಿತಾ, ನೀನ್ ತೋರಿಸ್ತಾರೋ ಈ ಪ್ರೀತಿ, ಈ ಕರುಣೆ, ಈ ಮಮತೆಯನ್ನ ನೋಡ್ತಾ ಇದ್ರೆ ಹಿಂದಿನ ಜನ್ಮದಲ್ಲಿ ನೀ ನನಗೆ ತಾಯಿಯಾಗಿದ್ದೇನೆ ಅಂತ ಅನಿಸ್ತಾ ಇದೆ. ಜ್ಯೋತಿ, ನೋಡು, ಊಟ ಮಾಡೋ ಮುಂದ ಕೆಟ್ಟದ್ದನ್ನು ಯಾವುದನ್ನು ಯೋಚನೆ ಮಾಡಬಾರ್ದು. ಯಾಕಂದ್ರೆ ಊಟ ಒಟ್ಟಿಗೆ ಸೇರುವುದಿಲ್ಲಂತೆ, ಅದಕ್ಕೆ ಊಟ ಮಾಡು. ಈ ಕೆಟ್ಟ ಪ್ರಪಂಚವೆಂಬ ದತ್ತವಾದ ಕಾಡಿನಲ್ಲಿ ದುಷ್ಟ ಶ್ರೀಮಂತರೆಂಬ ಕೆಟ್ಟ ಮೃಗಗಳ ಬಡತನದ ಬಂಡೆಯನ್ನು ಹೊತ್ತ ಈ ಬಡಪಾಯಿ, ಈ ನನ್ನ ತಂಗಿಯ ಸ್ಥಿತಿ ನೋಡಿ ನನ್ನ ಕರಳು ಕಿತ್ತಿ ಬರುತ್ತದೆ. ಮದುವೆ ವಯಸ್ಸಿಗೆ ಬಂದಿರುವ ತಂಗಿಯನ್ನು ಬೆನ್ನಿಗೆ ದುಡಿಯಲು ಹಚ್ಚುತ್ತಿರುವ ಪಾಪಿ ಪ್ರೀತಿಯಿಂದ ತಂಗಿ ಅನ್ನುವುದಷ್ಟು ಕೂಡ ಅಸಹಾಯಕನಾದ ತಂಗಿ, ಅಸಹಾಯಕನಾದ. ಶಶಾಂಕ್,
ಧೈರ್ಯ ಹೇಳೋದನ್ನು ಬಿಟ್ಟು ನೀವೇ ಈ ರೀತಿ ಕಣ್ಣೀರಾಕಿದ್ರೆ ಹೇಗೆ? ನೋಡಿ, ದೊಡ್ಡವರು ನೀವು, ಚಿಕ್ಕವಳು ಅವಳು ನೀವು ಧೈರ್ಯ ಹೇಳಬೇಕು. ಇಲ್ಲಿದ್ದನ್ನೆಲ್ಲ ಮನಸ್ಸಲ್ಲಿ ಕಲ್ಪಿಸಿಕೊಂಡು ಈ ರೀತಿ ವ್ಯಥೆ ಪಡುವುದು ತಪ್ಪಲ್ವೇ ಶೇಷನ್? ವ್ಯಥೆ ನನ್ನ ಜೀವನದ ಕಥೆಯಾಗಿರುವಾಗ ಯಾರೇನು ಮಾಡಬೇಕಾಗಿದೆ ಸವಿತಾ? ಇದೆಲ್ಲ ನನ್ನ ದುರ್ದೈವ ವಿಧಿ ಬೀಸಿದ ಜಾಗ. ಈ ಬಡವನ ಮೂಲ ವಿಚಿತ್ರವಾಗಿದೆ ಸವಿತಾ. ಈಗಿನ ಕಲಿಕಾಲ ಇದುವರೆಗೂ ಕಾಡುತ್ತಿತ್ತು ಸಾಲವೆಂಬ ಶೂಲ. ಆ ಶೂಲದಿಂದ ಈಗ ನಾನು ಮುಕ್ತಿ ಹೊಂದಿರುವ ಈ ಮುರುಕನಿಗೆ ಕಟ್ಟಿದ ಕೈ ಬಿಚ್ಚಿದಂತಾಗಿದೆ ಸವಿತಾ. ಶಶಾಂಕ್, ಸಮಾಧಾನ ಮಾಡ್ಕೋ. ನೋಡು, ಹೊತ್ತು ನೆತ್ತಿ ಮೇಲೆ ಬಂತು, ಬಿಸಿಲಿನ ತಾಪ ಜಾಸ್ತಿ ಆಗ್ತಾ ಇದೆ. ನೀನು ಜ್ಯೋತಿ ಕರ್ಕೊಂಡು ಮನೆಗೆ ಹೋಗು. ನೋಡು, ನಮ್ಮ ಮನೆಗೆ ನೀನು ಒಂದ್ಸಲ ಬರಬೇಕು. ಅಯ್ಯೋ, ನೀ ಇಷ್ಟೊಂದು ಕೇಳ್ಕೊಂತಿ ಅಂದಮೇಲೆ ಇಲ್ಲ ಅನ್ನೋಕ್ಕಾಗತ್ತಾ? ಖಂಡಿತ ನಾನು ನಿಮ್ಮ ಮನೆಗೆ ಬಂದೇ ಬರ್ತೀನಿ. ಸರಿ, ಈಗ ನೀನು ಹೋಗಿ ಮನೆಗೆ. ಸವಿತಾ, ನಾವಿನ್ನು ಬರುತ್ತೇವೆ. ನೀನು ಮನೆ ಕಡೆ ನಡಿ. ನನ್ನ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ, ಕರ್ಕೊಂಡು ಹೋಗಿ. ಆ ದೇವರು ತುಂಬ ಕೆಟ್ಟವನು ಪಾಪ. ಒಳ್ಳೆಯವರಿಗಿನ ಕಷ್ಟ ನೀಡ್ತಾನೆ ಇರ್ತಾನೆ. ಅಣ್ಣ ತಂಗಿ ಎಷ್ಟು ಒಳ್ಳೆ ಮನಸ್ಸು, ಆದರೂ ದೇವರು ಅವ್ರಿಗೆ ಯಾಕೆ ಈ ರೀತಿ ಕಣ್ಣೀರೆಲ್ಲ ಕೈ ತೊಳಿಸ್ತಾ ಇದ್ದಾನೋ ಗೊತ್ತಿಲ್ಲ. ದೇವ್ರಿ, ಆದಷ್ಟು ಬೇಗ ಅವರಿಬ್ರಿಗೂ ಒಳ್ಳೇದು ಮಾಡು ಬಿಡಿ. ನಮ್ಮಣ್ಣ ಹೇಗಾದರೂ ಸಹಾಯ ಮಾಡ್ತಾನಲ್ಲ, ಯಾವ ಚಿಂತೆನೂ ಇಲ್ಲ.